ಹಾಯ್ ನಮಸ್ಕಾರ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ನೀವೇನಾದರೂ KCET, ನೀಟ್, JEE ಇಂಥ ಎಕ್ಸಾಮ್ಗಳನ್ನು ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ? ಹಾಗಾದರೆ ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥ ಅಪ್ಲಿಕೇಶನ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಬಳಿ ಇರಲೇಬೇಕು. ಸೊ ನೀವು KCET, ನೀಟ್, JEE ಇಂಥ ಎಕ್ಸಾಮ್ಗಳನ್ನು ಬರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಅಪ್ಲಿಕೇಶನ್ ಪ್ರಿಪೇರ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವ್ ಅಲ್ಲಿ ರಿಲೀಸ್ ಆಗಿರುವಂಥ ಒಂದು ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ಹೆಸರು ಏನಪ್ಪಾ ಅಂತ ನೋಡೋದಾದ್ರೆ ಗೆಟ್ CET ಗೋ ಅಂತ. ಸೊ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಪ್ಲೇಸ್ಟೋರ್ನಲ್ಲಿ. ಗೆಟ್ CET ಗೋ ಅಂತ ಸರ್ಚ್ ಮಾಡಿ, ಅಥವಾ ನಾನು ಅದರ ಒಂದು ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇಲ್ಲೇ ಅಬೌಟ್ ದಿಸ್ ಆಪ್ ಅಂತ ಹೋಗೋದಾದ್ರೆ ಇಲ್ಲೇ ಕಾಣುತ್ತೆ ನೋಡಿ, ಗೆಟ್ CET ಗೋ ಇಸ್ ಎ ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವ್ ಅಂತ. ಸೊ ಇದು ಗೌರ್ಮೆಂಟ್ ಆಫ್ ಕರ್ನಾಟಕದ ಆಪ್ ಅಂತಾನೆ ಹೇಳಬಹುದು. ಸೊ ಈ ಒಂದು ಆಪ್ ನಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ ಸಿನಾಪ್ಸಿಸ್, ಅಂದರೆ ಪ್ರತಿಯೊಂದು ಸಬ್ಜೆಕ್ಟಿನ ಪ್ರತಿಯೊಂದು ಚಾಪ್ಟರ್ ವೈಸ್ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದಾವೆ ಅದೆಲ್ಲ ಇಲ್ಲಿ ಬರೆದಿಟ್ಟಿರ್ತಾರೆ, ಅದನ್ನು ನೀವು ಡೈರೆಕ್ಟ್ ಆಗಿ ಓದ್ಕೊಳ್ಬಹುದು. ಹಾಗೆ ಪ್ರಾಕ್ಟೀಸ್ ಕ್ವಶನ್ಸ್, ಚಾಪ್ಟರ್ ವೈಸ್ ನಿಮಗೆ ಮಾಕ್ ಟೆಸ್ಟ್ ಇರ್ತವೆ. ಹಾಗೆ ಒಂದು ಫುಲ್ ಲೆಂತ್ ಒಂದು CET ಅಂತ ಸೆಲೆಕ್ಟ್ ಮಾಡಿದ್ರೆ CET ಫುಲ್ ಲೆಂತ್ ಟೆಸ್ಟ್ ಇರುತ್ತೆ, ಅಂದರೆ 60 ಮಿನಿಟ್ಸ್. ನಿಮ್ಗೆ ಗೊತ್ತಿರ್ಬೋದು, ಒಂದು CET ಎಕ್ಸಾಮ್ 60 ಮಿನಿಟ್ಸ್ ಇರುತ್ತೆ. ಸೊ ಅದನ್ನ ಫುಲ್ ಲೆಂತ್ ಟೆಸ್ಟನ್ನು ನೀವು ಅಟೆಂಡ್ ಮಾಡಬಹುದು. ಇದೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ CET ಎಲ್ಲ ಬರೆಯುವಾಗ. ಹಾಗೆ CET ಅಂತಲೇ ಅಲ್ಲ, JEE, ನೀಟ್ ಅಂತ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಇರುತ್ತೆ. ಅದನ್ನು ನಾನು ಮುಂದೆ ನಿಮಗೆ ತೋರಿಸ್ತೀನಿ ಹೇಗೆ ಅದೆಲ್ಲ ಮಾಡಬೇಕು ಅಂತ. ಸೊ ಇದಲ್ಲದೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ರಿವಿಷನ್ ವೀಡಿಯೋಸ್ ಕೂಡ ಇರುತ್ತೆ. ಸೊ ನೀವು ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ರಿವಿಷನ್ ವೀಡಿಯೋಸ್ ಎಲ್ಲ ನೋಡಿ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನಿಮ್ಮ ಒಂದು ಡೌಟ್ ಏನಿದೆ, ನಿಮ್ಗೇನಾದರೂ ಸಾಲ್ವ್ ಮಾಡುವಾಗ ಪ್ರಾಬ್ಲಮ್ ಆಯಿತು, ಇದರಲ್ಲಿ ಆನ್ಸರ್ ಇಲ್ಲ ಅಂತ ಕ್ವಶನ್ಗಳು ಏನಾದರೂ ಇದ್ದರೆ, ಸೊ ನೀವು ಅವರಿಗೆ ಡೌಟನ್ನು ಸೆಂಡ್ ಮಾಡ್ಬೋದು. ನನಗೆ ಈ ರೀತಿಯಾಗಿ ಡೌಟ್ ಇದೆ, ಇದಕ್ಕೆ ಆನ್ಸರ್ ಮಾಡಿ ಅಂತೆಲ್ಲ ಫೋಟೋಸ್ ಸೆಂಡ್ ಮಾಡ್ಬೋದು. ಕ್ವಶನ್ ಇದು ಅಂಥ ಕ್ವಶನ್ಗಳಿಗೆ ಅವರು ಆನ್ಸರ್ ಮಾಡಿ ನಿಮಗೆ ಅದೇ ಒಂದು ಅಪ್ಲಿಕೇಶನ್ನಲ್ಲಿ ಕಳಿಸ್ತಾರೆ ಆನ್ಸರ್ನ. ಸೊ ಫಸ್ಟಿಗೆ ನೀವು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈ ಒಂದು ಅಪ್ಲಿಕೇಶನ್ನ. ಸೊ ಫಸ್ಟಿಗೆ ಓಕೆ, ಎಲ್ಲಿಗೆ ಹೋಯ್ತಿದ್ದು? ಹಾಂ, ಓಕೆ. ಸೊ ಇಲ್ಲಿ ನೋಡಿ, ಫಸ್ಟಿಗೆ ನೀವು ಓಪನ್ ಮಾಡಿದಾಗ ಈ ರೀತಿಯಾಗಿ ಒಂದು ಲಾಗಿನ್ ಪೇಜ್ ಬರುತ್ತೆ, ಗೆಟ್ CET ಗೋ ಅಂತ ಹೇಳಿ. ಇಲ್ಲಿ ನೋಡಿ, ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ. ಇದು ಲಾಗಿನ್ ಪೇಜ್. ನಾವು ಫಸ್ಟ್ ಟೈಮ್ ಓಪನ್ ಮಾಡ್ತಿರೋದ್ರಿಂದ ನಾವು ಅಲ್ಲಿ ಕೆಳಗೆ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ವಾ, ಅಲ್ಲಿ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ರಿಜಿಸ್ಟರ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಅಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಜೆಂಡರ್, ಸೊ ಯಾವ ಒಂದು ಬೋರ್ಡ್ನಲ್ಲಿ ಓದ್ತಾ ಇದ್ದೀರಾ, CBSE ನ, ಕರ್ನಾಟಕ ಸ್ಟೇಟ್ ಬೋರ್ಡಾ, ಹೀಗೆ ಯಾವ ಕ್ಲಾಸಲ್ಲಿ ಓದ್ತಿದ್ದೀರಾ, ನಿಮ್ಮ ಏರಿಯಾ ಅರ್ಬನ್ನ, ರೂರಲ್ಲ, ತಾಲೂಕು, ಡಿಸ್ಟ್ರಿಕ್ಟ್, ನಿಮ್ಮ ಕಾಲೇಜ್ ನೇಮ್ ಎಲ್ಲಿದೆ, ಕಾಲೇಜ್ ಟೈಪ್ ಯಾವುದು, ಪ್ರೈವೇಟಾ, ಅನ್ಏಡೆಡ್, ಗೌರ್ಮೆಂಟಾ, ಈ ರೀತಿಯಾಗಿ ಸಿಂಪಲ್ ಕ್ವಶನ್ಸ್ ಕೇಳ್ತವೆ. ಸೊ ಇದೆಲ್ಲ ನೀವು ಸುಳ್ಳು ಒತ್ತಿದ್ರೂ ನಡೆಯುತ್ತೆ, ಅವರೇನು ನಿಮ್ಗೆ ಬಂದು ಚೆಕ್ ಮಾಡೋದಿಲ್ಲ. ಸೊ ಈ ರೀತಿಯಾಗಿ ರಿಜಿಸ್ಟರ್ ಆಗಿ ಆದಮೇಲೆ ಮತ್ತೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ನೀವು ಇಟ್ಟಿರುವಂಥ ಪಾಸ್ವರ್ಡ್ ಎಲ್ಲ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಮಾಮೂಲಿ ಹೇಗೆ ರಿಜಿಸ್ಟರ್ ಆಗ್ತಿರೋ ಬೇರೆ ಆ್ಯಪ್ಗಳಿಗೆ ಆ ರೀತಿಯಾಗಿ ರಿಜಿಸ್ಟರ್ ಆಗಿ ಅದಾದಮೇಲೆ ಮತ್ತೆ ಲಾಗಿನ್ ಪೇಜಿಗೆ ಹೋಗಿ ಲಾಗಿನ್ ಆಗಬೇಕಾಗತ್ತೆ. ಸೊ ನಾನು ನನ್ನೊಂದು ಅಕೌಂಟಿಗೆ ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಅದು ಹೇಗೆ ಓಪನ್ ಆಗುತ್ತೆ ಲಾಗಿನ್ ಆದಮೇಲೆ ಅಂತ ನೋಡೋಣ. ಸೊ ಫಸ್ಟಿಗೆ ಇಲ್ಲೊಂದು ಲೋಡಿಂಗ್ ಬಟನ್ ಕಾಣ್ತು, ಗೊತ್ತಾ? ಸೊ ಆ ಒಂದು ಲೋಡಿಂಗ್ ಬಟನ್ ನಿಮಗೆ ತುಂಬ ಹೊತ್ತು ಕಾಣಿಸ್ಕೊಳ್ಳುತ್ತೆ. ಫಸ್ಟಿಗೆ ಅದೊಂದು ಎಲ್ಲ ಆ್ಯಪ್ನಲ್ಲಿರುವಂಥ ಒಂದು ಏನು ಮಾಕ್ ಟೆಸ್ಟ್ ಆಗಿರ್ಬೋದು ಅದೆಲ್ಲ ಲೋಡ್ ಆಗುತ್ತೆ. ಸೊ ನಾನು ಆಲ್ರೆಡಿ ಅದೆಲ್ಲ ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕಾಣ್ತಾ ಇದೆ ಕೆಳಗೆ. ಸೊ ಇದು ಡ್ಯಾಶ್ ಬೋರ್ಡ್ನಲ್ಲೇ ಇದೆ. ಇಲ್ಲಿ ಯಾವುದೇ ಒಂದು ಟೆಸ್ಟ್ನ ಅಟೆಂಡ್ ಮಾಡಿರೋದಿಲ್ಲ ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ. ಸೊ ನಾನು ಚೆಕ್ ಮಾಡೋದಕ್ಕೆ ಕೆಲವೊಂದು ಇದು ಮಾಕ್ ಟೆಸ್ಟನ್ನೆಲ್ಲ ಓಪನ್ ಮಾಡಿದೆ. ಅದಕ್ಕೆ ಇಲ್ಲಿ ಲಾಸ್ಟ್ ವಿಸಿಟೆಡ್ ಡಾಕ್ಯುಮೆಂಟ್ಸ್ ಆರ್ ವಿಡಿಯೋಸ್ ಅಂತ ಕಾಣ್ತಾ ಇದೆ ನಿಮಗೆ. ಸೊ ನೀವು ಏನಾದ್ರು ಒಂದು ಟೆಸ್ಟ್ ಬರೀತೀರಾ ಅಥವಾ ನಿಮ್ಗೆ ಏನಾದ್ರು ಒಂದು ಇದರಿಂದ ಹೆಲ್ಪ್ ಆಗಬೇಕು ಅಂದರೆ ಅಲ್ಲಿ ಲೈಬ್ರರಿ ಅಂತ ಕಾಣ್ತಾ ಇದೆಯಲ್ವಾ, ಸೆಕೆಂಡ್ ಆಪ್ಷನ್, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಫಸ್ಟಿಗೆ ಇಲ್ಲಿ ಕೇಳುತ್ತೆ ಸೆಲೆಕ್ಟ್ ಎ ಪ್ರೋಗ್ರಾಮ್ ಅಂತ. ಇಲ್ಲಿ ನೋಡಿ, CET ಕ್ರ್ಯಾಶ್ ಕೋರ್ಸ್ ಕರ್ನಾಟಕ ಅಂತ ಇದೆ. ಸೊ ನೀವೇನಾದರೂ ನೀಟ್ ಬರೀತೀರಾ ಅಂತಾದರೆ ನೀಟ್ ಅಂತ ಸೆಲೆಕ್ಟ್ ಮಾಡಬೇಕು. JEE ಬರೀತೀರಾ ಅಂತಾದರೆ JEE ಅಂತ ಸೆಲೆಕ್ಟ್ ಮಾಡಬೇಕು. JEE ಅಂತ ಸೆಲೆಕ್ಟ್ ಮಾಡಿದಾಗ ಅದರಲ್ಲಿ ಬಯಾಲಜಿ ಇರೋದಿಲ್ಲ, ಏನಕ್ಕಂದರೆ ಅದು ಇಂಜಿನಿಯರಿಂಗ್ ರಿಲೇಟೆಡ್ ಆಗಿರುತ್ತೆ. ಹಾಗೆ ನೀಟ್ ಅಂತ ಸೆಲೆಕ್ಟ್ ಮಾಡಿದಾಗ ಇದರಲ್ಲಿ ಮ್ಯಾಥಮೆಟಿಕ್ಸ್ ಇರೋದಿಲ್ಲ, ಇದು ಫುಲ್ ಮೆಡಿಕಲ್ ರಿಲೇಟೆಡ್ ಆಗಿರುತ್ತೆ. ಅದೇ KCET ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 4 ಸಬ್ಜೆಕ್ಟ್ಗಳು ಬರುತ್ತೆ. ಹಾಗಾಗಿ ನಾನು KCET ಇದ್ದೇ ತೋರಿಸ್ತೀನಿ ಇವಾಗ, ಎಲ್ಲ ಸಬ್ಜೆಕ್ಟ್ಗಳಿಗೂ ಗೊತ್ತಾಗಲಿ ಅಂತ. ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಇರುವಂಥದ್ದು CET ಫುಲ್ ಲೆಂತ್ ಮಾಕ್ ಟೆಸ್ಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 4 ಸಬ್ಜೆಕ್ಟ್ಗಳು ಕೇಳುತ್ತೆ. ಇದು ಫುಲ್ ಲೆಂತ್ ಮಾಕ್ ಟೆಸ್ಟ್, ಅವರೇ ಕ್ವಶನ್ಸ್ ಎಲ್ಲ ರೆಡಿ ಮಾಡಿರ್ತಾರೆ. ಇದರ ಒಂದು ಟೆಸ್ಟ್ 60 ಮಿನಿಟ್ಸ್ ಇರುತ್ತೆ, ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಲೋಡ್ ಆಗುತ್ತೆ ಫಸ್ಟಿಗೆ ಓಪನ್ ಮಾಡಿದಾಗ. ನಾನಿವಾಗ ಜಸ್ಟ್ ಫಿಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಫಿಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ 1A ಅಂತ ಕಾಣ್ತಾ ಇದೆ. ಸೊ ಆ A ಮೇಲೆ ಒತ್ತಬೇಕು ನೀವು. ಸೊ ನೀವೇನು ಅನ್ಕೊಳ್ತೀರಾ, ಏನು ಲೋಡ್ ಆಗ್ತಿಲ್ಲ, ಏನಿದು ಅಂತೆಲ್ಲ.
ಸೊ ಹಾಗೆಲ್ಲ ಅಂದ್ಕೊಳ್ಬೇಡಿ, ಇಲ್ಲಿ ಇಷ್ಟೇ ಇರುವಂಥದ್ದು ಇದು ಅಪ್ಲಿಕೇಶನಲ್ಲಿ. ನೀವು ಇಲ್ಲಿ ಎ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮೇಲೆ. ಅವಾಗ ನೋಡಿ ಇಲ್ಲಿ ಫುಲ್ ಲೆಂತ್ 10 ಟೆಸ್ಟ್ಗಳು ಇದ್ದಾವೆ ಫಿಸಿಕ್ಸ್ ಇದು. ಯಾವ್ದು ಬೇಕಾದರೂ ನೀವು ಅಟೆಂಪ್ಟ್ ಮಾಡ್ಬೋದು. ಮಸ್ಟ್ ಅಟೆಂಪ್ಟ್. ನಾನು ಇವಾಗ ಸೆಕೆಂಡ್ ಒನ್ ಅಟೆಂಪ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ 60 ಮಾರ್ಕ್ಸ್ 60 ಕ್ವಶನ್ಸ್ 1 hour ಅಂತ. ಸೊ ಇಲ್ಲೇ ಟೇಕ್ ದಿಸ್ ಟೆಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲೊಂದು ಟೇಕ್ ದಿಸ್ ಟೆಸ್ಟ್ ಕೊಟ್ಟಾಗ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ. ಪವರ್ ಕೀ, ಹೋಮ್, ಬ್ಯಾಕ್ ಎಲ್ಲ ಹೋಗಬೇಡಿ ಅಂತ ಇದೆ. ಹಾಗೆ ಇನ್ಕಮಿಂಗ್ ಕಾಲ್ ಬಂದರೆ ಟೆಸ್ಟ್ ಎಂಡ್ ಆಗುತ್ತೆ ಅಂತಿದೆ, ಎಕ್ಸಿಟ್ ಆಗಬೇಡಿ ಅಂತ ಇದೆ. ಸೊ ಈ ರೀತಿಯಾಗೆಲ್ಲ ಸಿಮ್ಮೆ ಇದೆ. ಸೊ ಹೇಗೆ ಟೆಸ್ಟ್ ಬರಿಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ. ಸೊ ಗಾಟ್ ಇಟ್ ಅಂತ ಕೊಟ್ಟು ಸ್ಟಾರ್ಟ್ ಟೆಸ್ಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಇಲ್ಲಿ ನೋಡಿ ಟೈಮರ್ ಓಡ್ತಾ ಇದೆ. ಸೊ ನಾನು ಇಲ್ಲಿ ಬ್ಯಾಕ್ ಹೋಗ್ತಾ ಇದ್ದೀನಿ, ಒಂದು ಬಟನ್. ಸೊ ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಬಂದಿದೆ. ಸೊ ಈ ಒಂದು ಕ್ವಶನ್ ನೋಡಿ ಕರೆಕ್ಟಾಗಿ ನೀವು ಆನ್ಸರ್ ಮಾಡಿ. ನಾನು ಜಸ್ಟ್ ಇದರಲ್ಲಿ ಬಿ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕ್ವಶನಿಗೆ ಹೋಗಬೇಕಂದ್ರೆ ನಿಮಗೆ ಆನ್ಸರ್ ಕನ್ಫರ್ಮ್ ಇದ್ದರೆ ಮಾತ್ರ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಇಲ್ಲಾಂದರೆ ನನಗೆ ಇವಾಗ ಈ ಒಂದು ಸೆಕೆಂಡ್ ಕ್ವಶನಲ್ಲಿ ಆನ್ಸರ್ ಕನ್ಫರ್ಮ್ ಇಲ್ಲ ಅಂತ ಅಂದ್ಕೊಳ್ಳಿ. ಸಿ ಅಂತ ಕೊಟ್ಟು ಮಾರ್ಕ್ ಫಾರ್ ರಿವ್ಯೂ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತೀನಿ ನಾನು. ಓಕೆ, ಸೊ ಈ ರೀತಿಯಾಗಿ ಇನ್ನು ಈ ಒಂದು ಕ್ವಶನಿಗೆ ಇವಾಗ ಆನ್ಸರ್ ಗೊತ್ತಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಯೋಚನೆ ಆದರೆ ಮಾಡ್ತೀನಿ ಅಂತಿದ್ರೆ ನೀವು ಇಲ್ಲಿ ಕೆಳಗೆ ಸ್ಕಿಪ್ ಅಂತ ಕಾಣ್ತಾ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ಸ್ಕಿಪ್ ಮಾಡಿದ ಕ್ವಶನಿಗೆ ಹೇಗೆ ವಾಪಸ್ ಹೋಗೋದು ಅಂತ ನೋಡೋದಾದರೆ ಇಲ್ಲೇ ನಿಮಗೆ ಲೆಫ್ಟ್ ಟಾಪ್ ಕಾರ್ನರ್ನಲ್ಲಿ 3 ಲೈನ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಗ್ರೀನ್ ಇರುವಂಥದ್ದು ನೀವು ಅಟೆಂಡ್ ಮಾಡಿದ್ದೀರಾ ಅಂತ, ಕರೆಕ್ಟಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ್ದೀರಾ ಅಂತ. ಸೊ Q2 ಅಂತಿರುವಂಥದ್ದು ಆನ್ಸರ್ಡ್ ಆ್ಯಂಡ್ ಮಾರ್ಕ್ ಫಾರ್ ರಿವ್ಯೂ ಅಂತ, ಅದು ಪರ್ಪಲ್ ಕಲರಲ್ಲಿ ಬರುತ್ತೆ. ಹಾಗೆ ಆನ್ಸರ್ ಮಾಡದೇ ಇರುವಂಥದ್ದು ನಿಮಗೆ ಇಲ್ಲಿ ರೆಡ್ ಕಲರಲ್ಲಿ ಬರುತ್ತೆ. ಸೊ ಅಟೆಂಡ್ ಮಾಡದೇ ಇರೋದು ಆ ವೈಟ್ ಕಲರ್ನಲ್ಲಿದೆ. ಸೊ ಈ ರೀತಿಯಾಗಿ ಇರುತ್ತೆ. ಸೊ ನೀವೀಗ ನಾನು Q3 ನಾನು ಸ್ಕಿಪ್ ಮಾಡಿದ್ದೀನಿ, ಆ ಒಂದು ಕ್ವಶನಿಗೆ ಹೋಗಬೇಕಂದ್ರೆ ಇಲ್ಲಿ Q3 ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಆ ಒಂದು ಥರ್ಡ್ ಕ್ವಶನಿಗೆ ಹೋಗಿದೆ ನೋಡಿ. ಈ ರೀತಿಯಾಗಿ ನೀವು ಟೆಸ್ಟ್ ಬರೀಬಹುದು. ಪೂರ್ತಿ ಟೆಸ್ಟ್ ಬರೆದಾದ್ಮೇಲೆ ನೀವು ಇಲ್ಲಿ ಟಾಪ್ ರೈಟ್ ಕಾರ್ನರ್ನಲ್ಲಿ ಎಂಡ್ ಟೆಸ್ಟ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಎಂಡ್ ಟೆಸ್ಟ್ ಅಂತ ಕೊಟ್ಟೆ ನಾನು. ಡು ಯು ವಾಂಟ್ ಟು ಎಕ್ಸಿಟ್ ದ ಟೆಸ್ಟ್ ಅಂತ ಬರ್ತಿದೆ, ಎಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಟೆಸ್ಟ್ ಎಂಡ್ ಆಗಿದೆ. ಸೊ ಇದೆಲ್ಲ ಟೆಸ್ಟ್ ಬರೆದಾದ್ಮೇಲೆ ನಿಮ್ಮ ಒಂದು ಆನ್ಸರ್ ಏನಿದೆ ಅದು ಎಷ್ಟು ಕರೆಕ್ಟ್ ಇದೆ, ಎಷ್ಟು ತಪ್ಪಿದೆ ಇದೆಲ್ಲ ಬರುತ್ತೆ. ಇಲ್ಲೇ ಎಷ್ಟು ಅಕ್ಯುರೇಸಿ ಇದೆ ನಿಮ್ಮದು, ಎಷ್ಟು ಟೈಮ್ ತೊಗೊಂಡ್ರೆ ಆ ಒಂದು ಎಕ್ಸಾಮ್ ಬರೆಯೋದಕ್ಕೆ ಅಂತೆಲ್ಲ. ಸೊ ಆ ಒಂದು ಕ್ವಶನಿಗೆ ಆನ್ಸರ್ಸ್ ಎಲ್ಲಿದೆ ಇದು ಕೂಡ ಇಲ್ಲಿ ಬರುತ್ತೆ. ಓಕೆ, ವ್ಯೂ ಸೊಲ್ಯೂಷನ್ ಅಂತ ಕೊಟ್ಟರೆ ಕರೆಕ್ಟ್ ಆನ್ಸರ್ ಇಸ್ ಬಿ. ನೋಡಿ ನಾನು Q9 ಅಂದರೆ ಕ್ವಶನ್ 9ಗೆ ಇಲ್ಲಿ ಆನ್ಸರ್ ಹುಡುಕಿದ್ದೀನಿ. ಸೊ ಇಲ್ಲಿ ಇದ್ರ ಆನ್ಸರ್ ಏನಿದೆ ಅದು ಬಿ. ಅದು ಹೇಗೆ ಬರುತ್ತೆ ಅನ್ನೋದು ಸೊಲ್ಯೂಷನ್ ಕೂಡ ಇದೆ ಇದರಲ್ಲಿ. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ ರ್ಯಾಂಕ್ ಲಿಸ್ಟ್ ಅಂತಿದೆ, ಅಲ್ಲಿ ಅಟೆಂಡ್ ಮಾಡಿರ್ತಾರಲ್ಲ ಆ ಒಂದು ಎಕ್ಸಾಮು. ಸೊ ಎಷ್ಟು ಜನ ಅಟೆಂಡ್ ಮಾಡಿದರೆ, ನೀವು ನಿಮ್ಮ ಒಂದು ಕರೆಕ್ಟ್ ನೇಮ್ ಎಲ್ಲ ಕೊಟ್ಟಿದ್ರೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಲ್ಲಿ ಅಟೆಂಡ್ ಮಾಡಿದ್ದಕ್ಕೆ ಅಂತೆಲ್ಲ ಇಲ್ಲಿದೆ ನೋಡಿ. ಇಲ್ಲಿ ಈ ರೀತಿಯಾಗಿ ನೀವು ನೋಡ್ಕೊಳ್ಬಹುದು. ಓಕೆ, ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟಿದ ಫುಲ್ ಮಾರ್ಕ್ ಟೆಸ್ಟನ್ನು ನೀವು ತೊಗೊಳ್ಬೋದು. ಇನ್ ಕೇಸ್ ನಿಮಗೆ ಚಾಪ್ಟರ್ ವೈಸ್ ಬೇಕಂದರೆ ಇಲ್ಲಿ ನೋಡಿ ನಾನು ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ CET ಕೆಮಿಸ್ಟ್ರಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಚಾಪ್ಟರ್ ಇದೆ ಇಲ್ಲಿ ನೋಡಿ, ಅಟಾಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ABC ಅಂತ ಕಾಣ್ತಾ ಇದೆ. ಸೊ ಎ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸಿನಾಪ್ಸಿಸ್ ಅಂತ ಇದೆ. ಈ ಸಿನಾಪ್ಸಿಸ್ ಏನಪ್ಪ ಅಂದರೆ ಆ ಒಂದು ಚಾಪ್ಟರಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ. ಸೊ ಫಸ್ಟಿಗೆ ಇದು ಓಪನ್ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅಪ್ಲಿಕೇಶನ್ ನಿಮ್ಮಲ್ಲಿ ಇಲ್ಲ ಈ ಒಂದು ಡಾಕ್ಯುಮೆಂಟನ್ನು ಓಪನ್ ಮಾಡೋದಕ್ಕೆ ಅಂತ ಕೇಳುತ್ತೆ. ಸೊ ನಾನು ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅವರೇ ಇನ್ಸ್ಟಾಲ್ ಅಂತ ಬಟನ್ ಕೊಡ್ತಾರೆ. ಆವಾಗ ನೀವು ಇನ್ಸ್ಟಾಲ್ ಒಂದು ಅಪ್ಲಿಕೇಶನ್ ಮಾಡ್ಕೊಳ್ಬೇಕಾಗತ್ತೆ. ಅದರ ಹೆಸರು ಎಜು ರೀಡರ್ ಅಂತ. ಸೊ ನೀವು ಮೊದಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ರು ಆಗುತ್ತೆ. ಅದು ಆ ಒಂದು ಅಪ್ಲಿಕೇಶನ್ ಹೆಸರು ಏನಿದೆ ಅದು ಎಜು ರೀಡರ್ ಅಂತ ಇದೆ. ಸೊ ಇಲ್ಲಿ ನೋಡಿ ಈ ಒಂದು ಅಪ್ಲಿಕೇಶನ್ ಜಸ್ಟ್ 3.2 ರೇಟಿಂಗ್ ಇದೆ, ಬಟ್ ಈ ಒಂದು ಅಪ್ಲಿಕೇಶನಲ್ಲಿ ಆ ಒಂದು ಕೆಲಸ ಮಾಡುತ್ತೆ. ಸೊ ಈ ರೀತಿಯಾಗಿ ಸಿನಾಪ್ಸಿಸ್ ಓಪನ್ ಮಾಡಬೇಕು ಅಂದರೆ ನೀವು ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಆ ಒಂದು ಚಾಪ್ಟರ್ನ ಹೇಳಿದೆ, ಫಸ್ಟ್ ಚಾಪ್ಟರ್ ಅಟಾಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತೇನೋ. ಸೊ ಆ ಒಂದು ಚಾಪ್ಟರ್ನಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದ್ದಾವೆ ಅದೆಲ್ಲ ಇಲ್ಲಿ ಇರುತ್ತೆ. ಸೊ ಇದನ್ನು ನೀವು ಫಸ್ಟಿಗೆ ಓದ್ಕೊಳ್ಬೋದು. ಅದಾದಮೇಲೆ ಆ ಒಂದು ಚಾಪ್ಟರಿನ ಬಿ ಅಂತ ಕ್ಲಿಕ್ ಮಾಡಿದಾಗ ಟೆಸ್ಟ್ ಬರುತ್ತೆ. ಸೊ ಆ ಒಂದು ಚಾಪ್ಟ್ರಿದ ಟೆಸ್ಟ್ ಮಾತ್ರ ಇರುತ್ತೆ ಇದರಲ್ಲೂ ಕೂಡ ನೋಡಿ 11 ಇದಿದ್ದಾವೆ, 10 ಸೆಟ್ಟು ಮತ್ತು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂತಿದೆ 11ನೇದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವರೇ ಪ್ರಾಬ್ಲಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ನೀವು ನೋಡಿ ಈ ರೀತಿ ಕ್ವಶನ್ ಪೇಪರ್ ಥರ ಇರುತ್ತೆ. ಸೊ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಓಕೆ, ಹೀಗೆ ನೆಕ್ಸ್ಟ್ ಇದರಲ್ಲಿ ಸಿ ಅಂತಿದೆ. ಸೊ ಫಸ್ಟ್ ಚಾಪ್ಟರ್ನಲ್ಲಿ ಸಿ ಅಂತ. ಸೊ ಸಿ ಅಂದರೆ ಚಾಪ್ಟರ್ ಟೆಸ್ಟ್. ಇವಾಗಿರುವಂಥದ್ದು ಫುಲ್ ಚಾಪ್ಟರ್ ಟೆಸ್ಟ್. ಇಲ್ಲಿ ಬಿ ಇಲ್ಲಿ
ಜಸ್ಟ್ ಟಾಪಿಕ್ ವೈಸ್ ಟೆಸ್ಟ್ ಇರುತ್ತೆ, ಇಲ್ಲಿ ಫುಲ್ ಚಾಪ್ಟರ್ ಟೆಸ್ಟ್ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಫುಲ್ ಚಾಪ್ಟರ್ ರಿಲೇಟೆಡ್ ನೀವು ಟೆಸ್ಟನ್ನು ಅಟೆಂಡ್ ಮಾಡಬಹುದು. ಸೊ ಇದೇ ರೀತಿ ನೀಟ್ JEEಗೂ ಅಪ್ಲೈ ಆಗುತ್ತೆ. ನಾನು CETಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಅನಾಲಿಟಿಕ್ಸಿಗೆ ಹೋದರೆ ನೀವು ಯಾವೆಲ್ಲ ಟೆಸ್ಟ್ಗಳು ಅಟೆಂಡ್ ಮಾಡಿದ್ದೀರಾ, ಎಷ್ಟು ಅಟೆಂಡ್ ಮಾಡಿದ್ದೀರಾ ಅದೆಲ್ಲ ಬರುತ್ತೆ ಇಲ್ಲಿ. ಸೊ ನಾನು ಜಾಸ್ತಿ ಅಟೆಂಡ್ ಮಾಡಿಲ್ಲ, ಅದಕ್ಕೇನು ಬರ್ತಾ ಇಲ್ಲ. ಸೊ ನೆಕ್ಸ್ಟು ಏನಾದರೂ ಡೌಟ್ ಇದ್ದರೆ ಹೇಗೆ ಇದು ಮಾಡೋದು ಅಂತ. ಸೊ ಇಲ್ಲಿ ನೋಡಿ ರೈಟ್ ಸೈಡಲ್ಲಿ 4th ಆಪ್ಷನ್ ಏನಿದೆ ಅದು ಡೌಟ್ಸ್ ಅಂತ ಕಾಣ್ತಾ ಇದೆ. ಸೊ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ಡೌಟ್ ಇದೆ ಅದನ್ನು ಫಸ್ಟು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು. ಸೊ ನಾನು CET ಮ್ಯಾಥಮೆಟಿಕ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಲೋಡಿಂಗ್ ಡೌಟ್ಸ್ ಅಂತ ಬರ್ತಿದೆ, ಇಲ್ಲಿ ಯಾವುದು ನೋ ಡೌಟ್ಸ್ ಅವೈಲೇಬಲ್ ಅಂತಿದೆ. ನಾನು ಡೌಟ್ ಕೇಳಬೇಕಾಗಿರೋದ್ರಿಂದ ನಾನು ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಡೌಟಿಗೆ ಟೈಟಲ್ ಕೊಡಬೇಕು, ಯಾವ ಒಂದು ಚಾಪ್ಟರ್ ಮೇಲೆ ಡೌಟ್ ಇದೆ, CET ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ದೆ. ಸೊ ಆ ಒಂದು ಅದನ್ನು ಟ್ಯಾಗ್ ಮಾಡಿ, ಯಾವ ಒಂದು ಟಾಪಿಕ್ CET ಮ್ಯಾಥಮೆಟಿಕ್ಸ್ 1. ಸೊ ನಿಮ್ಮ ಒಂದು ಡೌಟ್ ಕ್ವಶನನ್ನು ಇಲ್ಲಿ ಬರೀಬೇಕು. ಸೊ ಕ್ವಶನ್ ಕೆಲವೊಮ್ಮೆ ಬರೆಯೋದಕ್ಕೆ ಆಗೋದಿಲ್ಲ ಅಂಥ ಟೈಮ್ನಲ್ಲಿ ನೀವು ಆ್ಯಡ್ ಇಮೇಜ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಕೊಟ್ಟು ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಬಹುದು. ಓಕೆ, ಇಲ್ಲಿ ನೋಡಿ ಅದಾದಮೇಲೆ ಪೋಸ್ಟ್ ಮೈ ಡೌಟ್ ಅಂತ ಕೊಡಬೇಕು. ಸೊ ಅದಾದಮೇಲೆ ಅವರು ನಿಮ್ಮ ಒಂದು ಸಾಲ್ವ್ ಮಾಡಿ ಇಲ್ಲೇ ಆನ್ಸರ್ ಬರುತ್ತೆ ನಿಮಗೆ, ಅವರು ಸಾಲ್ವ್ ಮಾಡಿರುವಂಥದ್ದು. ಬೇರೆಯವರು ಈ ರೀತಿಯಾಗಿ ಡೌಟ್ ಕೇಳಿರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಆಲ್ ಡೌಟ್ಸ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋದರೆ ಇಲ್ಲ ರೀಸೆಂಟ್ಲಿ ಆ್ಯಡೆಡಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಫಿಸಿಕ್ಸ್ ರಿಲೇಟೆಡ್ ಒಂದು ಡೌಟ್ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಈ ಒಂದು ಕ್ವಶನ್ನ ಡೌಟ್ ಕೇಳಿದ್ದಾರೆ ಒಬ್ಬ. ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಕ್ವಶನ್ನು ಅವರಿಗೆ ಅದರ ಆನ್ಸರ್ ಗೊತ್ತಾಗಿಲ್ಲ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಡೌಟ್ ಕೇಳಿದ್ದಾರೆ, ಅವರು ಆನ್ಸರ್ ಮಾಡಿರುವಂಥದ್ದು ಇಲ್ಲಿ ನೋಡಿ ಇದೆ, ಪ್ಲೀಸ್ ಸಿ ಬಿಲೋ ಸೊಲ್ಯೂಷನ್ ಅಂತ ಹೇಳಿ ಈ ರೀತಿಯಾಗಿ ಆನ್ಸರ್ ಮಾಡಿ ಸೆಂಡ್ ಮಾಡಿದ್ದಾರೆ. ಈ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಡೌಟ್ ಇದ್ದರೆ ನೀವು ಇದರಲ್ಲಿ ಸೊಲ್ಯೂಷನ್ ಪಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಇರುವಂಥದ್ದು ವೀಡಿಯೋಸ್ ಹೇಗೆ ನೋಡೋದು ಅಂತ. ಸೊ ಇಲ್ಲಿ ನೋಡಿ ನಾನು ಫಾರ್ ಎಕ್ಸಾಂಪಲ್ CET ಬಯಾಲಜಿ ಅಂತ ಹೋದೆ, ಎಲ್ಲ ಚಾಪ್ಟರ್ ಆದಮೇಲೆ ಲಾಸ್ಟಿಗೆ ಇರುವಂಥದ್ದು ಬಯಾಲಜಿ ವಿಡಿಯೋ ಲಿಂಕ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಗೇನ್ ಇಲ್ಲಿ A ಮೇಲೆ ಕ್ಲಿಕ್ ಮಾಡಬೇಕು ಮೇಲೆ. ಸೊ A ಮೇಲೆ ಕ್ಲಿಕ್ ಮಾಡಿದಾಗ ವಿಡಿಯೋ ಲಿಂಕ್ಸ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ರೀತಿಯಾದಂಥ ಒಂದು ವಿಡಿಯೋ ಲಿಂಕ್ಸ್ ಇರುವಂಥದ್ದು ಬರುತ್ತೆ. ಬಟ್ ಇಲ್ಲಿ ನೋಡಿ ನೀವು ಏನೇ ಮಾಡಿದ್ರೂ ಸೆಲೆಕ್ಟ್ ಮಾಡೋಕ್ಕೆ ಹೋದರೆ ಇದು ಸೆಲೆಕ್ಟ್ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ಮೇಲೆ ಸರ್ಚ್ ಮತ್ತು ಅದರ ಪಕ್ಕ ಒಂದು ಲಿಂಕ್ ಅಂತ ಒಂದು ಬಟನ್ ಅದು ಅದರ ಹೆಸರು. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸರ್ಚ್ ಅಲ್ಲ, ಅದರ ಲೆಫ್ಟಿಗೆ ಒಂದು ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಎಲ್ಲ ಲಿಂಕ್ಗಳು ಸೆಲೆಕ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ ಒಂದು ಲಿಂಕ್, ಯಾವ ಒಂದು ಚಾಪ್ಟರ್ನ ವಿಡಿಯೋ ಬೇಕೋ ಅದರ ಸ್ಟ್ರೈಟ್ ಇರುವಂಥದ್ದು ಒಂದು ಒತ್ತಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅಂಥ ಟೈಮ್ನಲ್ಲಿ ಆ ಒಂದು ವಿಡಿಯೋ ಏನಿದೆ ಅದು ಯೂಟ್ಯೂಬ್ನಲ್ಲಿ ಓಪನ್ ಆಗುತ್ತೆ. ನೀವು ಯೂಟ್ಯೂಬ್ನಲ್ಲಿ ಆ ಒಂದು ರಿವಿಷನ್ ವಿಡಿಯೋ ಏನಿದೆ ಅದು ನೋಡ್ಕೊಳ್ಬಹುದು. ಸೊ ಇವಾಗ ನಾನು ಫುಲ್ ವಿಡಿಯೋ ಎಲ್ಲ ಪ್ಲೇ ಮಾಡಿ ತೋರಿಸಲ್ಲ, ಕಾಪಿರೈಟ್ ಬರುತ್ತೆ. ಸೊ ನೆಕ್ಸ್ಟು ಇಷ್ಟೇ ಇರುವಂಥದ್ದು ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಮಾಕ್ ಟೆಸ್ಟ್ ಎಲ್ಲ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನಿಮಗೆ ಎಕ್ಸಾಮ್ ಬರೆಯುವಾಗ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಇರುವಂಥ ಒಂದು ಗ್ರೂಪ್ಸಿಗೆ ಈ ಒಂದು ಅಪ್ಲಿಕೇಶನ್ನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಾಗಲಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವ್ ಅಲ್ಲೇ ರಿಲೀಸ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಇದು. ಸೊ ಇವತ್ತಿನ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.